ಸ್ವಾಮಿಯೇ ಶರಣಮಯ್ಯಪ್ಪ. ಶಬರಿಮಲೆಯಲ್ಲಿ ನೆಲೆಸಿರುವ ಅಯ್ಯಪ್ಪನ ಯಾತ್ರೆ ಶುರುವಾಗಿದೆ. ಮಾಲೆ, ಕಪ್ಪು ವಸ್ತ್ರ ಧರಿಸಿ ಕಠಿಣ ವ್ರತಗಳನ್ನು ಪಾಲಿಸುವ ಭಕ್ತರು ಶಬರಿಮಲೆಗೆ ಹೋಗಿ 18 ಮೆಟ್ಟಿಲುಗಳನ್ನು ಏರಿ ಅಯ್ಯಪ್ಪನ ದರ್ಶನವನ್ನು ಪಡಿತಾರೆ. ಈ ಬಾರಿ ಸಹ ಲಕ್ಷಾಂತರ ಮಂದಿ ಅಯ್ಯಪ್ಪನ ಸನ್ನಿಧಾನಕ್ಕೆ ಭೇಟಿಯನ್ನು ನೀಡ್ತಾ ಇದ್ದಾರೆ. ಮಾಲಾ ಧಾರಣೆಯಾದ ಭಕ್ತರು ಕಪ್ಪು ಪಂಚೆ, ಕಪ್ಪು ಶಲ್ಯವನ್ನು ಧರಿಸ್ತಾರೆ. ಹೆಚ್ಚಾಗಿ ಅಯ್ಯಪ್ಪನ ಭಕ್ತರು ಕಪ್ಪು ಬಟ್ಟೆಯನ್ನೇ ಧರಿಸ್ತಾರೆ. ಹಾಗಿದ್ರೆ ಅಯ್ಯಪ್ಪನ ಭಕ್ತರು ಯಾಕೆ ಹೆಚ್ಚಾಗಿ ಕಪ್ಪು ಬಟ್ಟೆಯನ್ನು ಧರಿಸ್ತಾರೆ ಅನ್ನೋದನ್ನ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನ ಮರಿಬೇಡಿ. ಕೊರಳಲ್ಲಿ ಅಯ್ಯಪ್ಪನ ಮಾಲೆ, ಮೈಯಲ್ಲಿ ಕಪ್ಪು ವಸ್ತ್ರ, ಬಾಯಲ್ಲಿ ಸ್ವಾಮಿಯೇ ಶರಣಂ ಅಯ್ಯಪ್ಪ ಅನ್ನೋ ಜಪ. ಈಗ ಎಲ್ಲೆಲ್ಲೂ ಅಯ್ಯಪ್ಪನ ಸ್ಮರಣೆ ಜೋರಾಗಿದೆ. ಶ್ರದ್ಧಾ ಭಕ್ತಿಯಿಂದ ಭಕ್ತರು ವ್ರತ ಮಾಡಿ ಶಬರಿಮಲೆಯಲ್ಲಿ ನೆಲೆಸಿರುವ ಅಯ್ಯಪ್ಪನ ದರ್ಶನವನ್ನ ಪಡಿತಾ ಇದ್ದಾರೆ. ಅಯ್ಯಪ್ಪನ ಭಕ್ತರು ಕೇವಲ ಕಪ್ಪು ಬಟ್ಟೆಯನ್ನು ಮಾತ್ರ ಧರಿಸ್ತಾರೆ. ಕಪ್ಪು ಬಟ್ಟೆ ಹೊರತು ಬೇರೆ ಯಾವ ಬಣ್ಣದ ಬಟ್ಟೆಯನ್ನು ಕೂಡ ಅವರು ಧರಿಸೋದಿಲ್ಲ. ಹಾಗಿದ್ರೆ ಅಯ್ಯಪ್ಪ ಭಕ್ತರು ಕಪ್ಪು ಬಟ್ಟೆಯನ್ನು ಮಾತ್ರ ಯಾಕೆ ಧರಿಸ್ತಾರೆ ಅನ್ನೋದನ್ನ ನೋಡೋಣ ಬನ್ನಿ. ಸಾಮಾನ್ಯವಾಗಿ ನಿರ್ದಿಷ್ಟ ದೇವರಿಗೆ ಮಾಲೆಯನ್ನು ಧರಿಸಿ ಉಪವಾಸ ಮಾಡುವವರು ತಮ್ಮ ಪೂರ್ವಜರು ಅನುಸರಿಸಿದ ಬಟ್ಟೆಯನ್ನೇ ಧರಿಸುತ್ತಾರೆ. ಇದರಲ್ಲಿ ಅಯ್ಯಪ್ಪನಿಗೆ ಶಬರಿಮಲೆ ವ್ರತವನ್ನ ಹೆಚ್ಚಾಗಿ ಕಪ್ಪು ಬಟ್ಟೆಯಲ್ಲಿ ಧರಿಸಿ ಅನುಸರಿಸಲಾಗುತ್ತೆ. ಅಯ್ಯಪ್ಪ ಭಕ್ತರು ಕಪ್ಪು ಬಟ್ಟೆ ಧರಿಸಲು ಮುಖ್ಯ ಕಾರಣ ಶನೇಶ್ವರ ದೇವರಿಗೆ ಅಯ್ಯಪ್ಪ ನೀಡಿದ ಪ್ರಮಾಣ ಅಂತ ಹೇಳಲಾಗುತ್ತೆ. ಒಮ್ಮೆ ಶನೇಶ್ವರ ಒಬ್ಬ ಭಕ್ತನಿಗೆ ಶಿಕ್ಷೆ ನೀಡುವಾಗ ಧರ್ಮಶಾಸ್ತ್ರ ಅಯ್ಯಪ್ಪ ನೋಡ್ತಾರಂತೆ. ಆಗ ನನ್ನ ಭಕ್ತರನ್ನ ಯಾಕೆ ಶಿಕ್ಷೆ ಕೊಡ್ತಾ ಇದೆಯಾ ಅಂತ ಹೇಳಿ ಶನೇಶ್ವರನಿಗೆ ಅಯ್ಯಪ್ಪ ಕೇಳ್ತಾರೆ. ಹಾಗೆ ಸ್ವಲ್ಪ ಕರುಣೆಯನ್ನು ತೋರಿಸಬೇಕು ಅಂತ ಹೇಳಿ ಅಯ್ಯಪ್ಪ ಸ್ವಾಮಿ ಕೇಳ್ತಾರೆ. ಅದಕ್ಕೆ ಶನಿದೇವ, ನನಗೆ ಬಡವ ಶ್ರೀಮಂತ ಎಂಬ ಭೇದವಿಲ್ಲ, ಯಾರನ್ನೂ ಕೂಡ ನಾನು ಬಿಡಲ್ಲ. 7 ಶನಿಯ ಕಾಲ ಬಂದಾಗ ಭೇದವಿಲ್ಲದೆ ಹಿಡಿಯುತ್ತೇನೆ, ಅದು ನನ್ನ ಧರ್ಮ ಎಂದು ಶನಿದೇವನು ಹೇಳ್ತಾನೆ. ಬ್ರಹ್ಮ, ವಿಷ್ಣು ಮತ್ತು ಶಿವ ತಮ್ಮ ಸೃಷ್ಟಿ, ದಾನ ಮತ್ತು ವಿನಾಶದ ಕೆಲಸಗಳನ್ನು ಹೇಗೆ ಮಾಡ್ತಾರೋ ಹಾಗೆ ನಾನು ನನ್ನ ಕೆಲಸವನ್ನು ಸರಿಯಾದ ಸಮಯದಲ್ಲಿ ಸರಿಯಾಗಿ ಮಾಡ್ತಾ ಇದ್ದೇನೆ. ಮನುಷ್ಯರನ್ನ ಅವರ ಕರ್ಮಗಳಿಗೆ ಅನುಸಾರವಾಗಿ ನಾನು ಶಿಕ್ಷೆಯನ್ನು ನೀಡ್ತಾ ಇದ್ದೇನೆ. ನಾನು ಆ ಕೆಲಸವನ್ನು ಸರಿಯಾಗಿ ಮಾಡ್ತಾ ಇದ್ರೆ ಧರ್ಮ ಉಳಿಯುವುದು ಹೇಗೆ ಎಂದು ಶನೇಶ್ವರ ಅಯ್ಯಪ್ಪನನ್ನ ಕೇಳ್ತಾನೆ. ಆಗ ಶನೇಶ್ವರನ ಉತ್ತರದಿಂದ ತೃಪ್ತನಾದ ಅಯ್ಯಪ್ಪ, ಸರಿ, ಇನ್ಮುಂದೆ ನೀವು ನೀಡುವ ಶಿಕ್ಷೆಗಳನ್ನು ನನಗೆ ಹೇಳಿ ಮತ್ತು ನನ್ನ ಭಕ್ತರಿಗೆ ಆ ಶಿಕ್ಷೆಗಳನ್ನು ಒಂದೇ ಮಂಡಲದ ಅವಧಿಯಲ್ಲಿ ಅನುಭವಿಸಲು ನಾನು ವ್ರತಗಳ ವಿಧಾನಗಳನ್ನು ಸೂಚಿಸುತ್ತೇನೆ ಅಂತ ಹೇಳಿ ಅಯ್ಯಪ್ಪ ಶನಿದೇವರ ಬಳಿ ಕೇಳಿಕೊಳ್ತಾನೆ. ಅದಕ್ಕೆ ಶನಿದೇವರು ಹೇಳ್ತಾರೆ, ನಾನು ಅವರಿಗೆ ಶಿಕ್ಷೆ ನೀಡುವಾಗ ವಿವಿಧ ಆಹಾರ ಮತ್ತು ಹಣ್ಣುಗಳನ್ನು ತಿನ್ನುವುದನ್ನು ಆನಂದಿಸುವವನನ್ನ ದಾರಿ ಇಲ್ಲದೆ ದಾರಿ ತಪ್ಪುವಂತೆ ಮಾಡ್ತೀನಿ. ನಾನು ಅವನನ್ನ ಹೂವು ಹಾಸಿಗೆ ಬಿಟ್ಟು ಹುಲ್ಲು ಹಾಸಿಗೆ ಮೇಲೆ ಮತ್ತು ಬಂಡೆಗಳ ಮೇಲೆ ಮಲಗಿಸುತ್ತೇನೆ. ದಂಪತಿಗಳಾಗಿದ್ದರೂ ನನ್ನ ದೃಷ್ಟಿಯಲ್ಲಿ ಅವರು ಬೇರೆ ಬೇರೆ ಆಗ್ತಾರೆ. ಧರಿಸಲು ಸರಿಯಾದ ಬಟ್ಟೆ ಇಲ್ಲದೆ, ತಲೆಗೆ ಎಣ್ಣೆ ಇಲ್ಲದೆ, ಕಾಲಿಗೆ ಚಪ್ಪಲಿ ಇಲ್ಲದೆ, ನನ್ನ ಗುರುತಿಗೆ ಸಿಗದಷ್ಟು ವಿಕಾರ, ಸೌಂದರ್ಯ ಮತ್ತು ಶಕ್ತಿಹೀನವಾಗಲು ನಾನು ಕಾರಣವಾಗ್ತೀನಿ. ಎಂದೆಂದಿಗೂ ಸ್ನಾನವಿಲ್ಲದೆ ನೀರಲ್ಲಿ ಮುಳುಗುವವನನ್ನ ನೀರಿನಲ್ಲಿ ಅಲಿಯುವಂತೆ ಮಾಡುತ್ತೇನೆ. ಇದೆಲ್ಲವನ್ನ ಒಂದೇ ಮಂಡಲದಲ್ಲಿ ಹೇಗೆ ದಂಡಿಸುವಿರಿ ಎಂದು ಅಯ್ಯಪ್ಪನನ್ನ ಶನೇಶ್ವರ ಕೇಳಿಕೊಳ್ತಾನೆ. ಅದಕ್ಕೆ ಉತ್ತರಿಸಿದ ಅಯ್ಯಪ್ಪ ಸ್ವಾಮಿಗಳು ನಗಾಡ್ತಲೇ ಹೇಳ್ತಾರಂತೆ, ನೀವು ಹೇಳಿದ ಎಲ್ಲ ಶಿಕ್ಷೆಗಳನ್ನು ಕೊಡ್ತೀನಿ ಅಂತ ಹೇಳ್ತಾರೆ. ಅಲ್ಲದೆ ನನ್ನ ಭಕ್ತರು ಮಂಡಲ ವ್ರತದ ಸಮಯದಲ್ಲಿ ಅತ್ಯಂತ ಸರಳವಾದ ಭೋಜನದಿಂದ ತೃಪ್ತರಾಗ್ತಾರೆ. ಅವರು ಅಲಂಕಾರಿಕ ಹಾಸಿಗೆಗಳ ಮೇಲೆ ಮಲಗದೆ ನೆಲದ ಮೇಲೆ ಮಲಗುತ್ತಾರೆ. ಅವರು ಆ ಸಮಯದಲ್ಲಿ ದಾಂಪತ್ಯ ಸುಖವನ್ನ ಹೊಂದೋದಿಲ್ಲ. ಕಟ್ಟುನಿಟ್ಟಾದ ಬ್ರಹ್ಮಚಾರ್ಯ ಪ್ರತಿಜ್ಞೆಯನ್ನು ಅನುಸರಿಸುತ್ತಾರೆ ಮತ್ತು ಅವರು ಕಾಡು ಮತ್ತು ಪರ್ವತಗಳ ಮೂಲಕ ಹಾದು ನನ್ನವನ್ನ ನೋಡಲು ಬರ್ತಾರೆ. ಯಾವಾಗಲೂ ನನ್ನ ಹೆಸರನ್ನ ಸ್ವಾಮಿಯೇ ಶರಣಂ ಅಯ್ಯಪ್ಪ ಎಂದು ಜಪಿಸುತ್ತಾರೆ ಎಂದು ಹೇಳುತ್ತಾರೆ. ಹಾಗೆ ನಿನ್ನ ಇಷ್ಟದ ಬಣ್ಣ ಕಪ್ಪಾಗಿದ್ರೆ ನನ್ನ ಭಕ್ತರಿಗೆ ಆ ಕಪ್ಪು ಬಟ್ಟೆಯನ್ನು ತೊಡಿಸುತ್ತೇನೆ. ಪಾದರಕ್ಷೆ ಧರಿಸಲು ಬಿಡೋದಿಲ್ಲ, ಕೂದಲು ಸರಿಪಡಿಸಿಕೊಳ್ಳೋದೂ ಇಲ್ಲ. ನನ್ನ ಪರಿಕರವಾದ ತುಳಸಿ ಮಣಿಮಾಲೆಯನ್ನು ಧರಿಸುತ್ತಾರೆ. ಬೆಳಗ್ಗೆ ಮತ್ತು ಸಂಜೆ ತಣ್ಣೀರಿನಲ್ಲಿ ಸ್ನಾನವನ್ನು ಮಾಡಿಸುತ್ತೇನೆ. ನನ್ನ ಭಕ್ತರೆಲ್ಲ ಕಷ್ಟಪಟ್ಟು ಈ ವ್ರತಗಳನ್ನು ಮಾಡಲು ನನ್ನನ್ನು ಭೇಟಿ ಮಾಡಲು ಬರ್ತಾರೆ. ಹೀಗಾಗಿ ಅವರ ಮೇಲೆ ನಿಮ್ಮ ದೃಷ್ಟಿ ಇಡಬೇಡಿ. ನನ್ನ ಭಕ್ತರ ಮೇಲೆ ಕರುಣೆ ಮತ್ತು ಕೃಪೆ ತೋರಿ ಶನಿದೇವ ಎಂದು ಅಯ್ಯಪ್ಪ ಮನವಿಯನ್ನು ಮಾಡ್ತಾರೆ. ಅಯ್ಯಪ್ಪ ನೀಡಿದ ವಚನಗಳನ್ನು ಶ್ರದ್ಧಾ ಭಕ್ತಿಯಿಂದ ಸ್ವೀಕರಿಸಿದ ಶನೇಶ್ವರ ದೇವರು ಅಯ್ಯಪ್ಪನ ಭಕ್ತರ ಮೇಲೆ ತನ್ನ ಕ್ರೂರ ದೃಷ್ಟಿಯನ್ನು ಬೀರದೆ ಅಂದಿನಿಂದ ಇಂದಿನವರೆಗೂ ಅವರಿಗೆ ಒಳ್ಳೆಯದನ್ನೇ ನೀಡುತ್ತಿದ್ದಾನೆ. ಶನೇಶ್ವರ ಭಗವಂತನ ಕ್ರೂರ ನೋಟದಿಂದ ತನ್ನ ಭಕ್ತರನ್ನು ರಕ್ಷಿಸಲು ಅಯ್ಯಪ್ಪನು ಶನೇಶ್ವರ ದೇವನು ನೀಡಿದ ಶಿಕ್ಷೆಯನ್ನು ಭಕ್ತರಿಗೆ ಕಠಿಣ ವ್ರತಗಳ ರೂಪದಲ್ಲಿ ನೀಡಿದ್ದಾನೆ ಎಂಬುದು ಪುರಾಣದ ಕಥೆಯಾಗಿದೆ. ಇನ್ನು ವೈಜ್ಞಾನಿಕವಾಗಿ ಹೇಳುವುದಾದರೆ ಕಪ್ಪು ಬಟ್ಟೆ ಶಾಖವನ್ನು ಹೀರಿಕೊಳ್ಳುತ್ತದೆ. ಅದಕ್ಕಾಗಿಯೇ ಚಳಿಗಾಲದಲ್ಲಿ ಕಪ್ಪು ಬಟ್ಟೆಗಳನ್ನು ಧರಿಸಲು ಹೇಳಲಾಗುತ್ತೆ. ಯಾಕಂದರೆ ನಮ್ಮ ದೇಹವು ಚಳಿಗಾಲದಲ್ಲಿ ವಿಪರೀತ ಚಳಿಯನ್ನು ತಡೆದುಕೊಳ್ಳಲು ಕಪ್ಪು ಬಟ್ಟೆ ಅವಶ್ಯಕವಾಗಿರುತ್ತೆ. ಜೊತೆಗೆ ಚಳಿಗಾಲದಲ್ಲಿ ಶಬರಿಮಲೆಯಲ್ಲಿ ತಾಪಮಾನ ಇಳಿಕೆ ಆಗಿರುತ್ತದೆ. ಆದ್ದರಿಂದ ಅವರು ಚಳಿಗಾಲವನ್ನು ತಡೆದುಕೊಳ್ಳಲು ಕಪ್ಪು ಬಟ್ಟೆಯನ್ನು ಧರಿಸ್ತಾರೆ ಅನ್ನೋದು ಕೆಲವರ ವಾದ. ಆದರೆ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದು ಕೂಡ ನಿಗೂಢವಾಗಿದೆ. ಸ್ವಾಮಿಯೇ ಶರಣಮಯ್ಯಪ್ಪ.